ಮುಂದೆನೆ ಇರ್ತಿಯಲ್ಲ ಅಂತ ತುಂಬಾ ಸಂತೋಷ ಪಟ್ರು. ನನಗ್ ಮದ್ವೆ ಮಾಡಿದ್ರೆ ನಾನ್ ಬೇರೆ ಮನೆಗೆ ಹೊರಟೋಗ್ತೀನಿ ಅಂತ ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ನಿನ್ನಲ್ಲಿ ನನ್ನ ನೋಡ್ತಾ ಬದುಕ್ಬೋದು ಅಂತ ಅನ್ಕೊಂಡ್ರು. ನಾನು ಕೂಡ ನಾನಿಲ್ದೇ ಇರೋ ಕೊರತೆನಾ ನಮ್ಮ ಅಪ್ಪ ಅಮ್ಮಂಗೆ ನೀನ್ ನೀಗಿಸ್ತೀಯ ಅನ್ನೋ ಭ್ರಮೆನಲ್ಲಿದ್ದೆ ನಾನು ಆದ್ಯ. ಆದ್ರೆ ಇಷ್ಟು ಮೂರ್ಖಳಾಗಿ ವರ್ತಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದ್ಯ. ನನ್ ಮಾತಂತೂ ಕೇಳಲಿಲ್ಲ, ಕಡೆ ಪಕ್ಷ ನನಗ್ ಹೇಳಲಿಲ್ಲ. ಸರಿ, ಅಪ್ಪನ್ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ದೆ ಅಲ್ವಾ? ಅಪ್ಪನ್ ಮಾತೆ ವೇದವಾಕ್ಯ ಅಂತ ತೋರ್ಸ್ಕೊಳ್ತಾ ಇದ್ದೆ ಅಲ್ವಾ? ಆ ಪ್ರೀತಿ ಇವಾಗ ಏನಾಯ್ತು? ಅಪ್ಪನ್ ಮಾತಿಗೂ ಆಗಲ್ಲ ಅನ್ನೋದಕ್ಕೆ ನಿನಗ್ ಮನಸ್ಸು ಹೇಗ್ ಬಂತು? ನಿನಗೆ ಮನಸ್ಸು ಅನ್ನೋದು ಒಂದಿದ್ಯಾ ಅಂತ ನನಗೆ ಅನುಮಾನ ಬರ್ತಿದೆ. ನನ್ನಿಂದ ದೂರ ಆಗಿರೋ ನನ್ನ ತಂಗಿನ ಅವಳ ಮಗಳಲ್ಲಿ ನಾನು ನೋಡ್ಬೇಕು ಅಂತ ಇಲ್ಲಿ ಯಾರಿಗಿಷ್ಟ ಇಲ್ಲದೆ ಹೋದ್ರು ನಾನು ಅಷ್ಟು ದೂರದಿಂದ ನಿನ್ನನ್ನು ಕರ್ಕೊಂಡು ಬಂದೆ. ಆದ್ರೆ ನೀನ್ ಮಾಡಿದ್ದೇನು? ಯಾಕೆ ಹೀಗೆಲ್ಲ ನಡ್ಕೊಂಡು ಇವತ್ ನೀನು? ನಿನ್ನ ಕಂಡ್ರೆ ಇಷ್ಟ ಆಗದೆ ಇದ್ದವರು ಕೂಡ ನಿನ್ನನ್ನು ಇಷ್ಟಪಡಕ್ ಶುರು ಮಾಡಿದ್ರು. ಈ ಮನೆ ಮಗಳಾಗಿ ನಿನಗೆ ಮನೇಲಿ ಸ್ಥಾನ ಕೊಟ್ರು. ಯಾರ ಮಾತು ಕೇಳದೆ ಇದ್ದ ನೀನ್ ದೊಡ್ಡಪ್ಪ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ರು. ನಿನ್ನ ತಮ್ಮಗಳು ರಾಜಸ್ಥಾನದಲ್ಲಿಟ್ಟು ಮಗಳಾಗಿ ನಿನ್ನನ್ನ ನೋಡ್ಕೊಂಡ್ರು. ನೀನ್ ಇಷ್ಟಪಟ್ಟ ಹಾಗೇನೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಆಸೆ ಪಟ್ರು. ಅಂತ ಅವ್ರ ಮಾತನ್ನ ನೀನ್ ಮೀರ್ಬಿಟ್ಟಿ ಆದ್ಯ. ನಿನ್ನ ಅಕೌಂಟ್ಗೆ ನಿಮ್ಮಪ್ಪ ದುಡ್ಡು ಹಾಕ್ತಿದ್ರು ಕೂಡ ಆ ದುಡ್ಡನ್ನು ಬಳಸಬಾರ್ದು ಅಂತ ನನಗೆ ಕಟ್ಟಪ್ಪಣೆ ಮಾಡಿದ್ರು. ಯಾಕೆ ಗೊತ್ತೇನೆ? ಆದ್ಯ ಕೂಡ ನನ್ನ ಮಗಳಿದ್ದ ಹಾಗೆ ಅವಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ನನ್ನ ಹಣದಲ್ಲಿ ತಗೋ ಅಂತ ಹೇಳಿದ್ರು. ಅದೇ ಕಣೆ ನೀನ್ ದೊಡ್ಡಪ್ಪನ ದೊಡ್ಡ ಗುಣ. ಏನಾಯ್ತೆ? ಯಾಕೆ ಹೀಗಾಡ್ತಿದ್ಯಾ ನೀನು? ನಿನ್ಗೇನಾದ್ರೂ ಹುಚ್ಚಿರ್ತಿದ್ಯಾ? ಏನ್ರಿ ಹೀಗಿದ್ದೀರಾ? ಏನ್ರಿ ನೀವೊಬ್ರು ಸಂತೋಷ ಪಡ್ಬೇಕಾಗಿರೋ ಟೈಮಲ್ಲಿ ಹೀಗಿರೋದು, ದುಃಖದ ಪರಿಸ್ಥಿತಿಲಿ ಕೆಲಸ ಮಾಡಕ್ ಹೋಗೋದು. ಆದ್ಯ ಯಾಕೆ ಹೀಗ್ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ಲ. ರಾಮಾಯಣ ಎಲ್ಲ ಕೇಳಿ ರಾಮಂಗೆ ಸೀತೆಗೆ ಏನಾಗ್ಬೇಕು ಅಂತ ಕೇಳ್ದ ಹಾಗೆ ಹಿಂದ್ಯಾರೋ ನಿಮ್ಮಂತವ್ರು ದೊಡ್ಡವ್ರನ್ನ ನೋಡಿ ಮಕ್ಳು ಕಲಿದೇ ಇರ್ತಾರ ಅಂದ್ರಂತೆ. ಅವ್ರಮ್ಮನ್ ಲಕ್ಷಣ ಎಲ್ಲ ಇವಳಗ್ ಬಂದಿರುತ್ತೆ. ಮೊದ್ಲು ಸೀನು ಇಷ್ಟ ಆಗಿರ್ಬಹುದು, ಈಗ ಇನ್ಯಾರೋ ಇಷ್ಟ ಆದ್ರೇನೋ ಸೀನುನ ಬೇಡ ಅಂದ್ಲು. ಪಾರ್ವತಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಇರೋದೇ ಅಲ್ವೇನ್ರಿ ನಾನ್ ಮಾತಾಡಿದ್ದು? ಆದ್ರೂ ನಿಮ್ಗೆ ಯಾಕ್ರಿ ಅಷ್ಟೊಂದ್ ಸಿಟ್ಟು ಬರುತ್ತೆ? ಜಾನ್ಕಿ ಅಕ್ಕನ್ ತಂಗಿ ಮಗಳ ಮೇಲಿರೋ ಪ್ರೀತಿ ನನ್ನ ಅಕ್ಕನ್ ಮಗಳ ಮೇಲೆ ನಿಮ್ಗಿಲ್ಲ. ಚಾರು ಸೀನುನ ಮದ್ವೆ ಆಗೋದು ನಿಮ್ಗಿಷ್ಟ ಇಲ್ಲ ಅಂತ ಅನ್ಸುತ್ತೆ. ಅಬ್ಬಾ, ಯಾಕೆ ಹೀಗೆ ಆ ವಿಷಯನ ಈ ವಿಷಯಕ್ಕೆ ಸೇರಿಸ್ತ್ಯಾ? ನಾನ್ ಮಾತಾಡ್ತಿರೋದು ಆದ್ಯನ್ ಬಗ್ಗೆ. ಅಷ್ಟು ಒಳ್ಳೆ ಹುಡುಗಿ ಯಾಕೆ ಹೀಗ್ ಮಾಡಿದ್ಲು ಅಂತ. ಅಂದ್ರೆ ಅವಳು ಮಾತ್ರ ಒಳ್ಳೆವಳು, ನಾವೆಲ್ಲ ಕೆಟ್ಟವ್ರಾ? ಅಷ್ಟೇನಾ? ಅಬ್ಬಬ್ಬಬ್ಬಬ್ಬ, ನಿನ್ನ ಹತ್ರ ಮಾತಾಡ್ದೆ ನೋಡು, ನಂದೇ ತಪ್ಪು. ಭಾವ, ಯಾಕೆ ಹೀಗಾಯ್ತು ಶಿವರಾಜು? ನಿನ್ನ ತನಕ ಕಳೆ ಆಗಿತ್ತು ಮನೆ, ಒಂದೇ ಸಲ ಹೀಗಾಗೋಯ್ತಲ್ಲ ಶಿವರಾಜು. ಆದ್ಯ ನನ್ನ ಸೊಸೆಯಾಗಿ ಬಂದ್ರೆ ನನ್ನ ಮಗನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ ಕಣೋ. ಆದ್ರೆ ಎಲ್ಲ ಹೀಗೆ ತಲೆ ಕೆಳಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಶಿವರಾಜು.
ಆದ್ರೆ 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 ಆದಿಗೆ ಏನಾಯ್ತು? ಯಾಕೆ ಹೀಗೆ ಮಾಡ್ಬಿಡ್ಲಿ ಶಿವರಾಜು? ನನಗೂ ಅದೇ ಅರ್ಥ ಆಗ್ತಿಲ್ಲ ಬಾವ. ಇಲ್ಲಿಗೆ ಬಂದು ಎಲ್ರ ಜೊತೆನೂ ಮನೆ ಒಳಗಿದ್ಲು. ನಮ್ಮೆಲ್ರೂ ಮನ್ಸು ಗೆದ್ದು ಅವಳ ಅಮ್ಮನ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಎಷ್ಟು ಒಳ್ಳೆ ಹುಡುಗಿ ಹುಟ್ಟಿದಾಳೆ ಅಂತ ಅಣ್ಣನೂ ಮೆಚ್ಚೋ ತರ ಮಾಡಿದ್ಲು. ಎಲ್ರೂ ಸೀನು ಮತ್ತು ಆದ್ಯ ಮದ್ವೆ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಅನ್ಕೊಂಡಿರೋ ಸಮಯಕ್ಕೆ ಹೀಗ್ ಮಾಡಿದಾಳೆ ಅಂದ್ರೆ ಅವಳು ಕೆಟ್ಟವಳಲ್ಲ ಬಾವ. ಇದ್ರ ಹಿಂದೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ನನ್ಗಂತೂ ಆದ್ಯ ಹತ್ರ ಹೋಗಿ ನೀನ್ ಯಾಕೆ ಹೀಗೆ ಮಾಡ್ದೆ ಅಂತ ಕೇಳ್ಬೇಕು ಅನ್ಸ್ತಾ ಇದೆ ಶಿವರಾಜು. ಕೇಳಿದ್ರೆ ಹೇಳೋಕೆ ಅವಳು ರಾಜಲಕ್ಷ್ಮಿ ಅಲ್ಲ ಬಾವ, ಆದ್ಯ. ಅವಳ ಮನ್ಸಲ್ಲಿ ಏನಿದೆಯೋ ಯಾರಿಗೂ ಗೊತ್ತಿಲ್ಲ. ಸುಮ್ನೆ ಬೇಡ್ದಿರೋ ಕಷ್ಟನ ತಂದ್ಕೊಂಡ್ಲು. ಅಣ್ಣಂಗೆ ಕೋಪ ತರಿಸಿದ್ಲು. ಆ ಕೋಪದ ಹಿಂದೆ ಇರೋ ಪರಿಣಾಮಗಳು ಈಗ ಏನೆಲ್ಲ ಮಾಡಿಸುತ್ತೋ, ಯಾರ ಜೀವನ ಏನೇನಾಗುತ್ತೋ, ಯಾರ ಜೀವನ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ನನ್ನ ಮಗನ ಜೀವನ ಮಾತ್ರ ಹಾಳಾಗೋಯ್ತು ಶಿವರಾಜು. ಅವನ ಅದೃಷ್ಟ ಏನಾದ್ರು ಚೆನ್ನಾಗಿದ್ದಿದ್ರೆ ಆದ್ಯ ಅವನಿಗೆ ಹೆಂಡತಿ ಆಗ್ಬೇಕಾಗಿತ್ತು.